ಬಾಸು ಅಮಾಯಕ ಪ್ರಾಣಿ, ಹೆಂಡತಿನ ಅಮಾಯಕ ಪ್ರಾಣಿ, ಸಂಸಾರದಲ್ಲಿ ಸಮರಸವಾಣಿ. ಏನು ಮಾಡಲ್ಲ, ಏನು ಕೆಲಸ ಮಾಡಲ್ಲ. ಈ ಚಾರ್ಜ್ ಮಾಡ್ಕೋಬೇಕು ಅಂತ ತಗೊಂಬಾರಿ ಅಂದ್ರೆ ಈ ಅಡಾಪ್ಟರ್ ತಗೊಂಬಂದ್ರೆ ಸ್ವಿಚ್ ಬೋರ್ಡ್ ಒಳಗಡೆ ಎಂತ ಆತಂಗೆ ನೋಡಿ ತಾನೆ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಣೆ, ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಹಿಡ್ಕೊಂಡು ಅಲ್ಲಿ ಸ್ವಿಚ್ ಬೋರ್ಡ್ಗೆ ಹಾಕ್ತಾಳ ಕಾರ್ ಒಳಗಡೆ. ನನಗೂ ಸ್ವಲ್ಪ ತಿನ್ಸಿ, ಒಬ್ಬರಿಗೂ ತಿಂತಾ ಇದ್ದೀರಾ? ಎ ಫಾರ್ ಸೆಕೆಂಡ್ ರೌಂಡ್ ಇದು. ಕಥೆಯಲ್ಲಿ ಮುಂದಕ್ಕೆ ಹೋಗಿದ್ದೀರಾ? ಎಷ್ಟು ಮುಂದಕ್ಕೆ? ತುಂಬಾ ಮುಂದಕ್ಕೆ ಹೋಗ್ಬಿಟ್ಟಿದ್ದೀರಾ. ಸೊ ಅಪ್ಪು ಮತ್ತು ಅವರು ಬರ್ತಾ ಇದ್ದಾರೆ. ಒಂದು 2 ಮಿನಿಟ್ಸ್ ಕೆಳಗಡೆ ಬರ್ತಾರೆ. ನಾವು ಆಲ್ರೆಡಿ ಕೆಳಗಡೆ ಬಂದಿದ್ದೀವಿ. ಒಂದು ಸ್ಮಾಲ್ ಸೆಲೆಬ್ರೇಷನ್ ಇಟ್ಕೊಂಡಿದ್ದೀನಿ ಕಾರಲ್ಲಿ. ಅವ್ರಿಗೆ ಗೊತ್ತಿಲ್ಲ, ನೋಡೋಣ ಹೆಂಗೆ ಅನಿಸುತ್ತೆ ಅವ್ರಿಗೆ ಅಂತ. ಓಕೆ, ಇದಾದಮೇಲೆ ಅವ್ರಿಗೊಂದು ಬರ್ತ್ಡೇ ಗಿಫ್ಟ್ ಕೊಡಿಸ್ಬೇಕು, ಅಲ್ಲಿಗೆ ಹೋಗ್ತೀವಿ. ಗೊತ್ತಾಗಿಲ್ಲ, ಒಂಚೂರು ಬಿಟ್ಕೊಟ್ಟಿಲ್ಲ. ಮಾರ್ನಿಂಗ್ ಎಲ್ಲ ರೆಡಿ ಮಾಡಿ 7 ಗಂಟೆಗೆ ಎದ್ದು ಅದಕ್ಕೆ ಮಲಗಿರೋ ಟೈಮಲ್ಲಿ ಓಕೆ ಎಲ್ಲ ರೆಡಿ ಮಾಡಿದ್ದೀವಿ. ಈಗ ನಾವಿಬ್ರು ಸೇರಿ ಕೇಕ್ ತಂದು ಸರ್ಪ್ರೈಸ್ ಕೊಟ್ಟಿದ್ದೀವಿ, ಒಳಗೆ ರೆಡಿ ಮಾಡಿದ್ದೀವಿ. ನೋಡೋಣ ನೆಕ್ಸ್ಟ್ ಅದಕ್ಕೆ ಹೆಂಗೆ ರಿಯಾಕ್ಟ್ ಮಾಡ್ತಾರೆ. ಹೌದು, ನೋಡೋಣ. ಓಕೆ. ಅದಕ್ಕೆ ಅದಕ್ಕೆ ಲೇಟ್ ವಿಶಸ್, ಡೇ ಸೆಲೆಬ್ರೇಷನ್. ನೀವು ಬನ್ನಿ ಸಂಜೆ, ನಿಮ್ಮದು ನಿಮ್ಮ ವೈಫು ನೀವು ಕೊಡ್ಲಿ. ನಿಮಗೆ ಗೊತ್ತಿತ್ತಾ ಸರ್ಪ್ರೈಸ್ ಈ ಥರ ಇರುತ್ತೆ ಅಂತ ಹೋಗ್ಬೇಕಾರೆ? ನಿಜ ಗೊತ್ತಿರ್ಲಿಲ್ಲ, ಹಾಂ, ಖುಷಿ ಆಯ್ತು. ಇದೆಲ್ಲ ಯಾವಾಗ ಮಾಡಿದ್ವಿ ಅನ್ಕೊಂಡ್ರಿ? ಬೆಳಿಗ್ಗೆ ಬಂದು ಸೆಟಪ್ ಮಾಡಿ ಎಲ್ಲ ಮಾಡ್ಕೊಂಡಿದ್ದು. ಅದಕ್ಕೆ ಕಾರ್ ವಾಶ್ ಮಾಡಿದ್ದ. ಅದಕ್ಕೆ ಕಾರೆಲ್ಲ ವಾಶ್ ಮಾಡಿಸ್ಕೊಂಡು ಆಚೆ ಕಡೆ ಹೋಗಿ ನಾನು ಸಿದ್ದು ಇಬ್ರು ಹೋಗಿ, ಆಮೇಲೆ ಅಪ್ಪು ಕರ್ಕೊಂಡ್ಬಂದು ಅವಳು ಸ್ವಲ್ಪ ಎಲ್ಲ ಹೆಲ್ಪ್ ಮಾಡಿದ್ಲು. ಏನಪ್ಪು? ಇವಾಗ ಸೆಲೆಬ್ರೇಷನ್ ಎಲ್ಲ ಮುಗೀತು, ಆಚೆ ಹೋಗೋಣ ಅಂತ ಹೋಗ್ತಿದ್ವಿ. ಏನೋ ಗಿಫ್ಟ್ ಕೊಡಿಸ್ತಾ ಇರುತ್ತೆ. ಸೆಲೆಬ್ರೇಷನ್ ತುಂಬ ಚೆನ್ನಾಗಿತ್ತು. ಮದುವೆಗಿಂತ ಮುಂಚೆನೂ ಈ ಥರ ಸರ್ಪ್ರೈಸ್ ಕೊಟ್ಟಿದ್ರು. ಆಮೇಲೆ ಬೆಳಗ್ಗೆಯಿಂದನೂ ಇದಕ್ಕೇನೋ ಓಡಾಡ್ತಿದ್ರು, ಏನಕ್ಕೆ ಅಂತ ಗೊತ್ತಿರಲಿಲ್ಲ ನನಗೂ. ಸೊ ಸೆಲೆಬ್ರೇಷನ್ ತುಂಬ ಇಷ್ಟ ಆಯಿತು ನನಗೆ. ಫಸ್ಟು ನಮ್ಮ ಅಣ್ಣ ಮದುವೆಗಿಂತ ಮುಂಚೆ ಇಷ್ಟು ರೊಮ್ಯಾಂಟಿಕ್ ಇಲ್ಲೇ ಇರಲಿಲ್ಲ, ಈಗ ಜಾಸ್ತಿ ರೊಮ್ಯಾಂಟಿಕ್ ಆಗ್ಬಿಟ್ಟಿದ್ದೇನೆ. ಮದ್ವೆ ಆದ್ಮೇಲೆ ಅನುಭವ ಕಣಪ್ಪ, ರೆಸ್ಪಾನ್ಸಿಬಿಲಿಟಿ ಎಲ್ಲ ಬಂದಾಗ ಇದರೆಲ್ಲ ಮಾಡ್ಬೇಕಾಗುತ್ತೆ. ನಿನಗೂ ಅನುಭವ ಏನ್ ಗೊತ್ತಾ, ಅನುಭವಕ್ಕೆ ಬರ್ದಿದ್ದನು ಅನುಭವಕ್ಕಾಗಿ ಕಾಯ್ಬೇಕಂತೆ. ನಿಮ್ ಫೇಮಸ್ ಡೈಲಾಗ್. ಪ್ಲೀಸ್ ವೆಯ್ಟ್. ಕಣ್ ತೆರೆಸ್ಬಿಟ್ರಿ ಸರ್, ನೀವ್ ಒಂಥರ ಮಾಡ್ರನ್ ಗುರೂಜಿ ಇದ್ದಂಗೆ ಸರ್. ಆ ಬೋಧಿ ಮರದ ಕೆಳಗಡೆ ಬುದ್ಧನ ಜ್ಞಾನ ಹೆಂಗ್ ಬಂತೋ ಹಂಗೆ ಕಿತ್ತೋದ್ ಬಸ್ ಒಳಗೆ ನಿಮ್ ಜೊತೆ ಬಂದಿದ್ಗೆ ನನಗ್ ಜ್ಞಾನ ಬಂತು ಸರ್. ಕಣ್ ತೆರೆಸ್ಬಿಟ್ರಿ. ನಾವು ಹೋಗೋಷ್ಟ್ಲಾಗ ಅರೌಂಡ್ 1 o'clock 1:30 ಹಂಗೆ ಆಗಿತ್ತು. ಸೊ ಬೆಟರ್ ನಾವು ಲಂಚ್ ಮಾಡ್ಕೊಂಡೆ ಹೋಗೋಣ ಅಂತ ನಾವು ಲಂಚ್ ಮಾಡ್ಲಿಕ್ಕೆ ಬಂದ್ವಿ. ಏನು ಬೇಕಂತ ಅವಳಿಗೆ? ಏನು ಬೇಕಾ ಅಕ್ಕ? ಪಾನಿಪುರಿ ಬೇಕಾ? ಹಾಂ, ಅಲ್ಲೇ ಇದೆಯಲ್ಲ ಪಾನಿಪುರಿ ಕೌಂಟರ್ ಇದೆ. ಯಾವ್ದು ಬೇಕಿದೆ ಕೇಳಪ್ಪ. ಓಕೆ, ಒಂದು ನೀನು ಹಕ್ಕೋದು ಹೆಂಗಿದೆ ಮೇಡಮ್? ಹೆಂಗಿದೆ ಮೇಡಮ್? ಹಾಂ, ಒಳ್ಳೆ ಮನೇಲಿ ಮಾಡಿದ್ರೆ ದೋಸೆ ಇದ್ದಂಗಿದೆ. ಆನಿಯನ್ ದೋಸೆ ಬಿಸಿ ಬಿಸಿ ಇದೆ, ತುಂಬ ಚೆನ್ನಾಗಿದೆ. ದೋಸೆ ಬೇಕಿದ್ದು?
ನೀವು ಯಾಕೆ ಮೇಡಮ್ ಏನೂ ಹಾಕೊಂಡೇ ಬಂದಿಲ್ಲ? ಸಾಕು ಅಷ್ಟೇ. ಆಮೇಲೆ ಹಾಕ್ಕೊಂಡು ಓಕೆ. ಅದು ಏನು ಪಾನಿಪುರಿ ತಿಂತೀಯ ಏನು? ಅಯ್ಯೋ, ಅದಕ್ಕೆ ನೀವು ಈ ಸೈಜಲ್ಲಿರೋದು. ಊಟನೇ ಬಿಟ್ಬಿಡ್ಲು ಗೈಸ್ಗಳು. ಈ ಪಾನಿಪುರಿ ಅಂತ ಊಟನೇ ತಿನ್ನಲಿಲ್ಲ ಅವಳು, ಬರೀ ಅದೆಷ್ಟು ಪಾನಿಪುರಿ ತಿಂತಲ್ಲಿ ನೋಡುವ. ಮುಖದಲ್ಲಿ ಅರಳಿರೋ ಅಂಥ ನಗು ನೋಡಿ. ಹಾಂ, ಏನು ಪಾನಿಪುರಿ ಇಷ್ಟನೋ? ನಿಮಗೂ ಬೇಕೇನ್ರಿ ಪಾನಿಪುರಿ? ಹಾಂ, ಬೇಕಾ? ಎರಡು ಪಾನಿಪುರಿ ಒಂದೇ ಸತಿ ಇಟ್ಕೊಂಬಿಡ, ಚೆನ್ನಾಗಿರುತ್ತೆ. ಒಂದ್ಸರಿ ತಿನ್ಬಿಡಿ 2 ಪಾನಿಪುರಿನೂ. ಇನ್ನೂ ನೋಡಿ ಹೋಗ್ತೀಯಾ ಮತ್ತೆ? ಹಾಂ, ಆಯಿತು ಹೋಗು. ಮತ್ತೆ ಇನ್ನೆಷ್ಟು ಕೊಡಬೇಕಿತ್ತು? 8? ಓಕೆ ಓಕೆ. ಹಾಂ, ಏನ್ರಿ? ಅದಕ್ಕಿಂತ ಜಾಸ್ತಿ ಕೊಟ್ಟಿದ್ರು ತಿಂತಿದ್ವಿ. ತಿಂತೀರ ಬಿಡಿ. ಅದಕ್ಕೆ ಅಂತ ಅನ್ಲಿಮಿಟೆಡ್ ಹೇಳಿದ್ದೀನಿ ತಗೊಳ್ಳಿ, ತಿನ್ನಿ. ಸರ್ ನೀವೇನು ಹಾಕೊ ಬಂದ್ರಿ? ಕೇಕ್ ಆ್ಯಂಡ್ ಐಸ್ ಕ್ರೀಮ್. ಕೇಕ್ ಆ್ಯಂಡ್ ಓಕೆ. ಹಾಂ, ಬ್ರೌನಿ ನೀನು ವೈಟಿ ಕಣ? ಎರಡೂ ಹಾಂ, ಎರಡೂ. ಓಕೆ. ಅಪ್ಪು ಮತ್ತೊಂದು ಸೆಕೆಂಡ್ ರೌಂಡ್ ಇದು. ಹಾಂ ಹಾಂ, ಪಾನಿಪುರಿ. ಯಾಕೆ ಮುಚ್ಕೊಂತಿದ್ದೀರಾ ಬಾಯಿನ? ಎಷ್ಟನೇ ಪ್ಲೇಟ್ ಮೇಡಮ್ ಇದು? ಹುಡುಗಿ ತಿಂದರೆ ಹಣ್ಣೆ ತಿಂತಾನೆ ಅಂತ ಟೇಸ್ಟ್ ಮಾಡ್ತಿದ್ದಾರೆ. ಏನದು ನೋಡಿ ಗೈಸಲಿ. ಊಟ ಆದ್ಮೇಲೆ, ಊಟಕ್ಕಿಂತ ಮುಂಚೆ ಯಾರು ಫ್ರೂಟ್ಸ್ ತಿನ್ನೋದು ನೋಡಿದ್ದೀರಾ? ಇಲ್ಲಿ ಊಟ ಹ್ಯಾಟ್ಸ್ ಅಪ್ ಟು ಯು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ಡಯಟ್. ಇವಳಂತೂ ಕೇಳಂಗಿಲ್ಲ. ಇವಳು ಶುಗರ್ ಫ್ಯಾಕ್ಟ್ರಿ ಇದ್ದಾಗ ಒಂಥರ ಇವಳು. ಖಾರ ತಿನ್ನೋದು ತಿನ್ನಲ್ಲ ಇವಳು. ಸರಿ, ಡಯಟ್ ಮಾಡ್ತಿದ್ದೀರಿ ಸರ್ ನೀವು? ಹಾಂ, ತಿಂದ ಡಯಟ್ ಮಾಡ್ತಾ ಊಟ ಮಾಡಾದ್ಮೇಲೆ ಡಯಟ್ ಮಾಡೋದು. ಹಾಂ, ಊಟ ಮಾಡಾದ್ಮೇಲೆ ಡಯಟ್ ಮಾಡ್ತಿರೋದು. ಪಾನಿಪುರಿ ಕೇಳ್ತಾಳೆ ಅಂತಾನೆ ಅವ್ಳು ಕೌಂಟ್ರಿ ಬಿಟ್ಟೆ ಹೋಗ್ಬಿಟ್ಟ ಅವನು. 3 ಪ್ಲೇಟು, ಇನ್ನೊಂದು ಪ್ಲೇಟ್ ದಹಿ ಪುರಿ, ಇನ್ನೊಂದು ಪ್ಲೇಟ್ ಪಾನಿಪುರಿ ಬೇಕಂತೆ. 4 ಕೊಟ್ಟಿಲ್ಲ. 8 ಕೊಡೋಕಿದ್ದೇನು ಹೊರಗಡೆನಾ? ಬಾಯಿ ಇಷ್ಟಾಗ್ಲೇ ಮಾಡ್ತಾರೆ. ಲಂಚ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾನು ಕರ್ಕೊಂಡು ಹೋಗಿದ್ದು ಜ್ಯುವೆಲ್ರಿ ಶಾಪಿಗೆ. ಅವ್ರಿಗೆ ಗೊತ್ತಿರಲಿಲ್ಲ ಜ್ಯುವೆಲ್ರಿ ಶಾಪಿಗೆ ಕರ್ಕೊಂಡು ಹೋಗ್ತಾರೆ ಅಂತ, ಗೋಲ್ಡ್ ಕೊಡಿಸ್ತಾರೆ ಅಂತ ಕೇಳಿದ ತಕ್ಷಣ ಅವ್ರಿಗೆ ತುಂಬ ಖುಷಿ ಆಯಿತು. ಅಲ್ಲಿ ಇದ್ದಿದ್ದ ಆಪ್ಷನ್ಸಲ್ಲಿ ನಮಗೆ ಯಾವ್ದು ಚೂಸ್ ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ನಾವಂತೂ ಒಂದು 10-15 ಎಲ್ಲದನ್ನು ಟ್ರೈ ಮಾಡಿ ಚೆಕ್ ಮಾಡಿ ನೋಡಿದ್ವಿ. ಅದರಲ್ಲಿ 2 ಇಷ್ಟ ಆಯಿತು. ಅದರಲ್ಲಿ ಒಂದನ್ನು ತೊಗೊಂಡ್ವಿ. ಯಾವುದನ್ನು ತಗೊಂಡ್ವಿ ಅನ್ನೋದನ್ನು ನಾವು ಲಾಸ್ಟಲ್ಲಿ ರಿವೀಲ್ ಮಾಡಿದ್ದೀವಿ, ಕೊನೆವರೆಗೂ ನೋಡಿ. ಆಗುತ್ತೆ ಕಣ, ಅವ್ರು ಆಗ್ತಾರೆ. ಇದು ಎಲ್ಲ ಗಿಫ್ಟ್ ಎಲ್ಲ ತಗೊಂಡಾಯ್ತು. ಖುಷಿ ಆಯ್ತಾ? ಹಾಂ, ಫುಲ್ ಪೇ ಮಾಡ್ರೆ ನಾನಲ್ವಾ? ಖುಷಿ ಆಗಲೇಬೇಕಲ್ವ ಮತ್ತೆ? ಗಿಫ್ಟ್ ಅಂದ್ಮೇಲೆ ಗಂಡನೇ ತಾನೇ ಪೇ ಮಾಡಬೇಕು. ಓಕೆ ಬಿಡಿ. ಖುಷಿ ಆಯ್ತಾ? ಹ್ಯಾಪಿನಾ? ಫುಲ್ ಖುಷಿ ಆಯ್ತು. ಹಾಂ ಮೇಡಮ್, ಈಗ ನೆಕ್ಸ್ಟ್ ಎಲ್ಲಿಗೆ? ಝೂಡಿ ಏನಕ್ಕೆ? ಯಾರಿಗೆ? ಈಗಿನೂ ಒಂದು ಟ್ಯಾಕ್ಸ್ ಹಾಕಿದ್ದೀರಾ, ಮತ್ತೆ ಇನ್ನೊಂದು ಟ್ಯಾಕ್ಸ್ ಅಂತೀರಲ್ರಿ ಮತ್ತೆ. ಏನು ಏನವ ಹೆಂಗ್ ಕಂಡಿಡಿಯೋದು ಅಂತ? ಅದ್ಯಾಕೆ ಬಂದ್ಬಿಡು, ಒಂದೊಂದು ಬಸ್ಗೂ ಒಂದೊಂದು ಕಲರ್ ಓಡಿಸ್ತೀನಿ. ಅದಕ್ಕೆ ಎಲ್ಲ ಬಸ್ಗೂ ಒಂದು ಕಲರ್ ಹೊಡ್ತೀರಿ ನೋಡಿ ಇಲ್ಲಿ. ನಿಮ್ದೇನಾ ಇದು ಕರ್ಬೂಜ. ಹಿಡಿರೋ
ಅಲ್ಲಿ ಪರ್ಚೇಸಿಂಗ್ ಎಲ್ಲ ಆಯಿತು. ಅಲ್ಲಿ ಅಷ್ಟೊಂದು ವೀಡಿಯೋ ಮಾಡೋಕ್ಕೆ ಪರ್ಮಿಷನ್ ಇರಲಿಲ್ಲ. ಸೊ ಮನೆಗೆ ಹೋಗಿ ಏನು ತೊಗೊಂಡ್ವಿ ಅನ್ನೋದನ್ನು ತೋರಿಸ್ತೀನಿ. ಇವಾಗ ಸ್ವಲ್ಪ ಬಟ್ಟೆ ಶಾಪಿಂಗ್ ಮಾಡಬೇಕಿತ್ತು. ಸೊ ಶಾಪಿಂಗ್ ಮಾಡಿಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ವಿಡಿಯೋ ಮಾಡೋಕ್ಕಾಗಿರ್ಲಿಲ್ಲ. ಸೊ ಗಿಫ್ಟ್ ಏನು ತೊಗೊಂಡ್ವಿ ಅಂತ ತೋರಿಸಿರ್ಲಿಲ್ಲ. ಅದಕ್ಕೆ ಇವಾಗ ಮನೆಗೆ ಬಂದ್ವಿ. ಸೊ ಗಿಫ್ಟ್ ಏನು ತೊಗೊಂಡ್ವಿ ಅಂತ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಯಾವ ತೊಗೊಂಡ್ವಿ ಅಂದರೆ ತೋರಿಸಿ. ಸೊ ದಿಸ್ ಈಸ್ ದ ಒನ್ ವಿ ಟುಕ್ ದೇರ್. ಓಕೆ. ಥ್ಯಾಂಕ್ ಯು ಸೋ ಮಚ್ ಸಂಜಯ್. ನನ್ನ ಬರ್ಡೇನ ಸಖತ್ತು ಖುಷಿ ಪಡಿಸಿದ್ದಕ್ಕೆ. ಗೋಲ್ಡ್ ಗಿಫ್ಟ್ ಕೊಡಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಓಕೆ, ಹ್ಯಾಪಿನಾ? ಸಖತ್ ಖುಷಿ ಆಯಿತು. ನೆಕ್ಸ್ಟು ನಾಳೆ ಮತ್ತೆ ಫನ್ನಾ? ಫನ್. ಓಕೆ, ನಾಳೆನೂ ಕಂಟಿನ್ಯೂ ಆಗುತ್ತೆ. ಓಕೆ. ಇದಿನ್ನು ಮೊದಲ ಅಧ್ಯಾಯ. ಕಥೆ ಇವಾಗ ಶುರುವಾಗ್ತಿದೆ.